ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 13ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಎರಡು ಗ್ರಹಗಳು ರಾಶಿಯ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಏಪ್ರಿಲ್ನ ತಿಂಗಳಲ್ಲಿ. ಏಪ್ರಿಲ್ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಾಸ ವಿಶೇಷತೆಗಳನ್ನು ನಾವು ಗಮನಿಸ್ಕೊಳ್ಳೇಬೇಕು. ಮಾಸ ವಿಶೇಷತೆ ಅಂತ ಹೇಳಿದಾಗ ಈ ತಿಂಗಳಲ್ಲಿ ಏನೇನು ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ದಿನಮಾನಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಏಪ್ರಿಲ್ನಲ್ಲಿ ನಿಮಗೆ ಮೊದಲನೇದಾಗಿ ಬರ್ತಕ್ಕಂತಹದ್ದೇ ತುಂಬ ದೊಡ್ಡ ಮಟ್ಟದ ಒಂದು ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದಾಗಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ಚಿತ್ತಾ ಪೌರ್ಣಮಿ. ಚೈತ್ರ ಮಾಸದ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಆ ಚಿತ್ತಾ ಪೌರ್ಣಮಿ ದಿವಸ ನಡೆಯುವಂತಹ ವಿಶ್ವವಿಖ್ಯಾತ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ. ಹಲವು ಕಡೆ ಹಲವು ಭಾಗಗಳಲ್ಲಿ ಕರಗ ಮಹೋತ್ಸವಗಳು ನಡೆಯುತ್ತವೆ. ಆದರೆ ಬೆಂಗಳೂರಿನ ಈ ವಿಶೇಷ ಭಾಗದಲ್ಲಿ ನಡೆಯುವಂತಹ ದ್ರೌಪದಮ್ಮನವರ ಕರಗ ಇಡೀ ವಿಶ್ವದಲ್ಲೇ ವಿಖ್ಯಾತಿಯನ್ನು ಪಡೆದಿರುವಂತಹದ್ದು. 12ನೇ ತಾರೀಕು ನಡೆಯುತ್ತೆ. ಜೊತೆಗೆ ಅವತ್ತು ನೀವು ಸಮುದ್ರ ಸ್ನಾನಗಳನ್ನು ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ದೇವರ ಬಳಿ ಹೇಳಿ ಸಮುದ್ರದಲ್ಲಿ ದೀಪವನ್ನು ತೇಲಿಬಿಟ್ಟದ್ದೇ ಆದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರಿಕೆ ಆಗ್ತದೆ. ಇದು 12ನೇ ತಾರೀಕು ಶನಿವಾರದ ದಿವಸ ಬರುವಂತಹ ಶನಿ ಪೌರ್ಣಮಿ, ಚಿತ್ತಾ ಪೌರ್ಣಮಿ. ಅದಾದ ನಂತರ ಇರ್ತಕ್ಕಂತಹದ್ದೇ ಇನ್ನು ವಿಶೇಷವಾಗಿ ನಮಗೆ 14ನೇ ತಾರೀಕು ಸೌರ ಯುಗಾದಿ ಇದೆ. ನಮ್ಮ ದಕ್ಷಿಣ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ, ತಮಿಳುನಾಡಿನ ಭಾಗದಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗ್ತದೆ. 27ನೇ ತಾರೀಕು 4ನೇ ತಿಂಗಳು 2025 ಭಾನುವಾರದ ದಿವಸ ಅಮಾವಾಸ್ಯ ತಿಥಿ. ಆ ಅಮಾವಾಸ್ಯ ತಿಥಿ ಅಕ್ಷತಮಾವಾಸ್ಯೆ ಅಂತಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಮಾಟಮಂತ್ರ ದೋಷ, ಕೃತಿಮ ದೋಷ ಅಥವಾ ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬ ಸಮಸ್ಯೆಗೆ ಒಳಪಡ್ತಾ ಇದ್ದರೆ ಇವತ್ತಿನ ದಿವಸ ಮಾಡಿಕೊಳ್ತಕ್ಕಂತಹ ಪರಿಹಾರಗಳು ನಿಮಗೆ ಅತ್ಯದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಅವತ್ತು ಬಹಳ ಚೆನ್ನಾಗಿರ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇಷ್ಟು ವಿಶೇಷವಾಗಿರ್ತಕ್ಕಂತಹ ದಿನಮಾನಗಳು, ಎರಡು ಒಂದು ಅಮಾವಾಸ್ಯ ಒಂದು ಪೌರ್ಣಮಿ ತಿಥಿಗಳು ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವನ್ನು ತಂದುಕೊಡುತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ಮಾಡಿಕೊಳ್ಳೋದಕ್ಕೆ ಅವತ್ತೇನಾದರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಯೋಚನೆ ಮಾಡದೆ ಕೈ ಹಾಕಿ ಬಹಳ ಅನುಕೂಲತೆಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಶುಭವಾಗಲಿ. ಕುಂಭರಾಶಿಯವರಿಗೆ ಈ ಒಂದು ಗ್ರಹಸ್ಥಿತಿಗಳ ಬದಲಾವಣೆಯ ಪರಿಣಾಮಗಳೇನು ಅನ್ನೋದನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಜನ್ಮಶನಿಯಿಂದ ವಿಮುಕ್ತರಾಗಿರುವಂತಹ ನಿಮಗೆ 7.5 ಕೊನೆಯ 2.5 ವರ್ಷಗಳು ಬಾಕಿ ಇರತಕ್ಕಂಥದ್ದು. ನಾವು 7.5 ಅಂತ ಬಂದಾಗ ಪ್ರತಿ ಬಾರಿಯೂ ಹೇಳ್ತಾ ಇರ್ತೇವೆ, ಹೆದರೋದು ಬೇಡ, ಕೊರಗೋದು ಬೇಡ. 7.5 ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಕು ಅಂತ ಏನಿಲ್ಲ. 7.5 ಮೀರಿದಂತಹ ಹಲವು ಕ್ರೂರ ಗ್ರಹಸ್ಥಿತಿಗಳ ಪ್ರಭಾವಗಳನ್ನು ನಾವು ಜಾತಕದಲ್ಲಾಗಲಿ ಗೋಚಾರದಲ್ಲಾಗಲಿ ಬಂದಾಗ ಹಲವು ರೀತಿಯಲ್ಲಿ ನಾವು ಕೆಡುಕುಗಳನ್ನು ಅನುಭವಿಸಲೇಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಶನಿ ನಿಮಗೆ ಎಷ್ಟು ಫಲಗಳನ್ನು ಕೊಡಬಹುದು ಅಥವಾ ಶುಭ ಫಲಗಳನ್ನು ಕೊಡಬಹುದು, ಶುಭ ಫಲಗಳನ್ನು ಕೊಡಬಹುದು ಅಂದರೆ ಮೊದಲನೇದಾಗಿ ನೀವು ಕುಂಭರಾಶಿ ರಾಶ್ಯಾಧಿಪತಿಯೇ ಶನಿ, ತನ್ನ ರಾಶಿಗೇ ಅವನು ಕೆಡುಕು ಮಾಡುವಂಥದ್ದು ಬಹಳ ಕಡಿಮೆ. ಅದು ಅಲ್ಲದೆ ನಿಮಗೇನಾದರೂ ಜೀವನದಲ್ಲಿ 2ನೇ ಬಾರಿ ಬಂದಿದ್ದಾಗ ಇದು ಹೊಂಬು ಶನಿಯಾಗಿರುತ್ತೆ. ಹೊಂಬು ಶನಿಯ ಪ್ರಭಾವ ಶುಭ ರೀತಿಯಲ್ಲೇ ಇರುತ್ತೆ. ಅಷ್ಟಕ ವರ್ಗದಲ್ಲಿ ಶನಿ ಸಂಚಾರದ ರಾಶಿಗಳನ್ನು ಗಮನಿಸಿದಾಗ
ಮಕರ ಕುಂಭ ಮೀನ ರಾಶಿಯಲ್ಲಿ ಶನಿ ಸಂಚಾರ ಮಾಡುವಾಗ ಕುಂಭರಾಶಿಯವರಿಗೆ 7.5 ನಡೆಯುತ್ತೆ. ಈ 7.5 ನಡೆಯುವಂತಹ ಸಂದರ್ಭದ ಒಳಗಡೆ ನಿಮಗೆ ಅಷ್ಟಕ ವರ್ಗದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳಿತ್ತು ಅಂದರೆ 7.5 ತೊಂದರೆಯೇ ಕೊಡಲ್ಲ. ಆಗಲೇ ಹೇಳಿದಾಗ 2ನೇ ಬಾರಿ ನಡೀತಾ ಇದ್ದರೆ ಹೊಂಬು ಶನಿ ಅದು ಅತ್ಯಂತ ಶುಭ ಫಲಗಳನ್ನು ತಂದು ಕೊಟ್ಬಿಡತ್ತೆ. ಸೊ ಹಾಗಾಗಿ ಶನಿನೇ ನಾನು ಕೆಡಕ್ ಮಾಡ್ತಾನೆ ಅಂತ ಯೋಚನೆ ಮಾಡೋದು ತಪ್ಪು. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಕುಂಭರಾಶಿಯವರಿಗೆ ಯಾವ ರೀತಿಯಾದಂಥದ್ದಿದೆ ಅಂತ ಫಲಾನುಫಲಗಳು ಇದೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ಗುರುಬಲ ಇಲ್ಲ, ಶನಿ ಬಲವೂ ಸಹ ಇಲ್ಲ. ಆದರೆ ಬೇರೆ ಗ್ರಹದ ಬಲಾನುಬಲಗಳು ಇರೋದರಿಂದ ಒಂದು ಶೇಕಡಾವಾರು ಒಂದು 70ರಷ್ಟು ಶುಭ ಫಲಗಳನ್ನು ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರು ನೋಡೋದಕ್ಕೆ ಸಾಧ್ಯ ಇದೆ. ಜೀವನದಲ್ಲಿ ಈ ಒಂದು ತಿಂಗಳಲ್ಲಿ ಲಾಭಗಳು ಹೆಚ್ಚಿಗೆ ಬರ್ತವೆ, ಅದಕ್ಕೆ ಖರ್ಚುಗಳು ಅದೇ ರೀತಿಯಾಗಿ ಇರುವಂತಹದ್ದು. ವಿನಾಕಾರಣ ದುಂದು ವೆಚ್ಚಗಳನ್ನು ಮಾಡ್ಕೊಳ್ತೀರಿ, ಸಾಲಗಳನ್ನು ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಬರುತ್ತೆ. ಸಾಲ ಮಾಡ್ಕೊಳ್ತೀರಾ ಅಂದರೆ ನಿಮಗೆ ಸಾಲ ಸಿಗುತ್ತೆ, ಆದರೆ ತಗೋಬೇಕಾದಾಗ ಯೋಚನೆ ಮಾಡಿ ನಿಮಗೆ ಅವಶ್ಯಕತೆ ಇದೆಯಾ ಇಲ್ವಾ. ಸಾಲ ತಗೊಳ್ಬೇಕಾದಾಗ ತುಂಬ ಸುಲಭವಾಗಿ ತೆಗೆದುಕೊಂಡು ಬಿಡ್ತೀವಿ, ಆದರೆ ಅದನ್ನು ತೀರಿಸಬೇಕಾದಾಗಲೇ ನಾವು ಭಾರಿ ಕಷ್ಟವನ್ನು ಪಡೋದು, ನಷ್ಟವನ್ನು ಅನುಭವಿಸೋದು. ಹುಷಾರಾಗಿರಬೇಕು. ಈ ಕಷ್ಟ ನಷ್ಟಗಳ ಯೋಚನೆಗಳನ್ನು ನಾವು ಮಾಡಬೇಕಾದ ಸಂದರ್ಭದ ಒಳಗಡೆ ಯಾವ ರೀತಿಯಾಗಿ ನಿಮಗೆ ಅನುಕೂಲ ಇದೆ, ಯಾವ ರೀತಿಯಾಗಿ ಅನಾನುಕೂಲ ಇದೆ ಅದೆಲ್ಲವನ್ನು ಸಹ ನಾವು ಗಮನಿಸಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು. ಹಣ ಚೆನ್ನಾಗಿ ಬರ್ತಾ ಇದೆಯಪ್ಪ, ಏನು ಯೋಚನೆ ಮಾಡೋದು ಅಂತ ಹೇಳಿ ಸುಮ್ಮನೆ ಬೇಕಾಬಿಟ್ಟು ಖರ್ಚು ಮಾಡಿದ್ರೆ ಉಳಿಸ್ಕೊಳ್ಳೋಕ್ಕಾಗಲ್ಲ. ಬರಬೇಕಾದಾಗ ಒಂದಿಷ್ಟು ಗಂಟು ಮಾಡಿ ಎತ್ತಿಟ್ಕೋಬೇಕಲ್ವಾ. ಏನೋ ಕಷ್ಟವೋ ಸುಖವೋ ದುಃಖವೋ ಆರೋಗ್ಯವೋ ಅನಾರೋಗ್ಯವೋ ನಮಗೇನೋ ಅಥವಾ ಪರರಿಗೋ ಬೇಕಾಗತ್ತೆ ಹಣ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಇದು ಮಾಡಿ ಸಾರ್ವಜನಿಕ ಜೀವನದಲ್ಲಿ ಒಂದಿಷ್ಟು ಹೆಸರನ್ನು ಪಡ್ಕೊಳ್ತೀರಿ. ಸರ್ಕಾರಿ ನೌಕರರಿಗೆ, ರಾಜಕಾರಣಿಗಳಿಗೆ, ಸಿನಿಮಾ ನಟ ನಟಿಯರಿಗೆ ಪದೋನ್ನತಿಗಳು ಸಿಗ್ತಕ್ಕಂಥದ್ದು, ಹೊಸ ಹೊಸ ಅವಕಾಶಗಳು ಬಂದು ನಿಮ್ಮ ಕೈ ಸೇರ್ತಕ್ಕಂಥದ್ದು ಆಗತ್ತೆ. ಜೊತೆಗೆ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ತುಂಬ ಹೆಚ್ಚಿನ ಧನಲಾಭ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸ್ನೇಹಿತರನ್ನು ಆದಷ್ಟು ಈ ಒಂದು ತಿಂಗಳು ಕಡಿಮೆ ನಂಬಿ. ಎಲ್ಲರೂ ನಾವಲ್ಲ, ಎಲ್ಲರ ಹಾಗೂ ನಾವಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಕುಂಭರಾಶಿಯವರು. ಮಿತ್ರರು ಮತ್ತು ಸಂಬಂಧಿಕರು, ಸರೀಕರು ನಿಮ್ಮನ್ನು ಏಮಾರಿಸುವ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಇರ್ತಕ್ಕಂಥದ್ದು. ಯಾರಿಗಾದರೂ ನೀವು ಈ ತಿಂಗಳು ಶ್ಯೂರಿಟಿ ಹಾಕ್ತಿದ್ದೀರಿ ಅಥವಾ ನೀವು ಮಧ್ಯಸ್ಥಿಕೆಯಿಂದ ಬೇರೆಯವರಿಗೆ ಹಣ ಕೊಡಿಸ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರಿ. ಮುಂದಿನ ದಿನಮಾನಗಳಲ್ಲಿ ಅದು ನಿಮಗೆ ಒಂದು ದೊಡ್ಡ ರೀತಿಯಲ್ಲಿ ಪೆಟ್ಟುಗಳನ್ನು ಕೊಡುವ ಸಾಧ್ಯತೆಗಳು ಇರುತ್ತವೆ. ಈ ಒಂದು ತಿಂಗಳಲ್ಲಿ ನೋಡಿ, ಹೊಸ ರೀತಿಯ ಒಂದು ಶುಭ ರೀತಿಯಾಗಿ ಒಂದು ಸ್ಥಿರಾಸ್ತಿಗಳ ಖರೀದಿಯನ್ನು ಮಾಡೋದಕ್ಕೆ ಸಾಧ್ಯತೆಗಳಿದ್ದಾವೆ. ಮತ್ತು ಭೂ ಖರೀದಿಯನ್ನು ಮಾಡ್ತೀರಿ, ನಿವೇಶನವನ್ನು, ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಕ್ಕಂಥದ್ದು. ತುಂಬ ದಿವಸಗಳಿಂದ ಮನೆ ಖರೀದಿ ಮಾಡಬೇಕು ಆಗ್ತಾ ಇಲ್ಲ ಅಂತ ಅಂದ್ಕೊಂಡಂಥವರು ಈ ಒಂದು ತಿಂಗಳಲ್ಲಿ ಕೈ ಹಾಕಿ ಪ್ರಯತ್ನಗಳು ಶುಭ ಫಲ ರೀತಿಯಲ್ಲಿ ನಿಮಗೆ ಫಲವನ್ನು ಕೊಡುತ್ತೆ. ಸ್ತ್ರೀಯರಿಗೆ ಚಿತ್ತ ಚಾಂಚಲ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು. ಕೋರ್ಟು ಕಚೇರಿ ವ್ಯಾಜ್ಯಗಳು ಸ್ವಲ್ಪ ಮಟ್ಟಕ್ಕೆ ಮುಂದೆ ಹೋಗ್ತಕ್ಕಂಥದ್ದು. ಅತ್ಯಧಿಕವಾದಂತಹ ಧನದ ಆಗಮನ, ಅದೇ ರೀತಿಯಾಗಿ ಒಂದು ಅತ್ಯಧಿಕವಾಗಿ ಹಣದ ಖರ್ಚುಗಳು ಸಹ ನಿಮಗೆ ಈ ಒಂದು ತಿಂಗಳು ಆಗುವಂತಹದ್ದು. ವಿದ್ಯಾರ್ಥಿಗಳಿಗೆ ನೋಡೋದಾಯಿತು ಅಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲಿ ನಿಮಗೆ ಯಾಕೋ ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಗಮನಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ಆಸೆಯನ್ನು ಕಳ್ಕೊಳ್ತೀರಾ, ಏನೋ ಒಂದು ರೀತಿ ಆಸಕ್ತಿಗಳನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಕಳ್ಕೊಳ್ಳುವಂಥದ್ದು. ಹೈಯರ್ ಸ್ಟಡೀಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತೆಗೆದುಕೊಳ್ತಾ ಇರುವಂಥವ್ರಿಗೆ, ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಶುಭ ರೀತಿಯಾಗಿದೆ. ಆದರೆ ನಿಮ್ಮ ನಿರಾಸಕ್ತಿ ಅದಕ್ಕೆ ಕೊಳ್ಳಿ ಇಟ್ಬಿಡಬಹುದು. ಸ್ವಲ್ಪ ಜಾಗ್ರತೆ. ಮೊದಲೇ ತಿಳ್ಕೊಳ್ತಾ ಇದ್ದೀರಾ ಈ ರೀತಿಯಾಗಿ ಆಗಬಹುದು ಅಂತ, ಹಾಗಾಗಿ ಅದರ ಬಗ್ಗೆ ಖಂಡಿತ ಕಾಳಜಿ ಯೋಚನೆಯನ್ನು ಮಾಡಿ ಮುಂದುವರಿಯಿರಿ. ಒಳ್ಳೆಯದಾಗಲಿ. ಈ ಒಂದು ತಿಂಗಳಿಂದ ನಿಮ್ಮ ಬದುಕಿನಲ್ಲಿ ಸ್ವಲ್ಪ ಅಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕೃಷಿಕರಿಗೆ ಹೊಸ ರೀತಿಯಾದಂತಹ ಬೆಳೆಗಳನ್ನು ನೀವು ಮಾಡೋದಕ್ಕೆ, ಹೊಸ ರೀತಿಯಾದಂಥ ಕಲ್ಟಿವೇಷನ್ಗಳನ್ನಾಗಲಿ ಅಥವಾ ಫಾರ್ಮಿಂಗ್ಗಳನ್ನು ಮಾಡೋದಕ್ಕೆ ನಿಮ್ಗೆ ಅನುಕೂಲಗಳು ಜಾಸ್ತಿ. ಪಶುಸಂಗೋಪನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪ್ರಾಣಿ ಸಾಕಾಣಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಹೈನುಗಾರಿಕೆಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ, ಅದೇ ರೀತಿಯಾಗಿ ರೇಷ್ಮೆ ಬೆಳೆಗಾರರಿಗೆ
ಈ ಒಂದು ತಿಂಗಳು ಅತ್ಯಂತ ಶುಭದ ಲಾಭಗಳನ್ನು ತಂದು ಕೊಡುತ್ತೆ. ಸೊ ಚೆನ್ನಾಗಿರ್ತಕ್ಕಂತಹ ಜೀವನವನ್ನು ನಡೆಸಲುಬಹುದು ಈ ಒಂದು ತಿಂಗಳು. ಸೊ ಕೃಷಿಕರಿಗೆ ಹೆಚ್ಚಿನ ಲಾಭಗಳು ಇದ್ದಾವೆ. ಇನ್ನು ವ್ಯಾಪಾರಸ್ಥರಿಗೆ ನೋಡೋದಾಯಿತು ಅಂತ ಹೇಳಿದ್ರೆ ವ್ಯಾಪಾರ ಚೆನ್ನಾಗಿ ಆಗ್ತದೆ, ಏನು ಯೋಚನೆ ಏನೂ ಇಲ್ಲ. ಇನ್ನು ಏಪ್ರಿಲ್ನ ತಿಂಗಳಲ್ಲಿ ಇನ್ನಷ್ಟು ಫಲಾನುಫಲಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ ಯಾರೊಟ್ಟಿಗೂ ವಾದ ವಿವಾದಕ್ಕೆ ಹೋಗೋದು ಬೇಡ. ಯಾರದ್ದೋ ಸಮಸ್ಯೆಗಳಿಗೆ ನೀವು ಮೂಗು ತೂರಿಸೋದಕ್ಕೆ ಹೋಗಿ ನೀವು ಕೆಟ್ಟ ಹೆಸರು ತಗೊಂಡು ಬರ್ತೀರಾ, ಹುಷಾರು. ಅವರವ್ರ ಸಮಸ್ಯೆಗಳನ್ನು ಅವರವ್ರ ಬಗೆಹರಿಸ್ಕೊಳ್ಳಿ. ಅಥವಾ ಅದು ಸಮಸ್ಯೆ ಇದೆ ಅಂತ ಗೊತ್ತಾದರೆ ಸರಿಯಾದ ರೀತಿನಲ್ಲಿ ಬಗೆಹರಿಸೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಮಾತುಕತೆಗಳಲ್ಲಿ ಸಿಕ್ಕಾಕ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಒಳ್ಳೆ ರೀತಿಯಾದಂತಹ ಜೀವನವನ್ನು ಕಟ್ಕೊಳ್ಳಿ. ಮನೆಯಲ್ಲೊಂದಿಷ್ಟು ಶಾಂತಿಯ ಪರಿಸ್ಥಿತಿಗಳು ಮುಂದುವರಿಯುತ್ತೆ. ಅಂತಹ ಅಶಾಂತಿಯ ವಾತಾವರಣ ಏನೂ ಇರೋದಿಲ್ಲ ಕುಂಭರಾಶಿಯವರಿಗೆ. ಚೆನ್ನಾಗಿದೆ. ಒಂದಷ್ಟು ಅನುಕೂಲತೆಗಳನ್ನು ನೋಡ್ತೀರಾ, ಒಂದಷ್ಟು ಅನಾನುಕೂಲತೆಗಳು ಸಹ ಇದ್ದಾವೆ. ಎರಡೂ ಸಹ ನಮ್ಮ ಜೀವನದ ಭಾಗನೇ. ಜೊತೆಗೆ ಈಗ ನಿಮಗೆ ಮೇ 14ನೇ ತಾರೀಕಿನಿಂದ ಪಂಚಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಗುರುಬಲವನ್ನು ಪಡ್ಕೊಳ್ತಾ ಇದ್ದೀರಿ. ಆದರೆ ಶನಿ ಬಲ ಇಲ್ಲದೆ ಇರೋದ್ರಿಂದ ಗುರುವಿನ ಅನುಗ್ರಹವನ್ನೇ ಇನ್ನಷ್ಟು ಹೆಚ್ಚಿಗೆ ನೀವು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೇ 14ನೇ ತಾರೀಕಿನಂದು ಗುರುಗ್ರಹದ ಬದಲಾವಣೆ ಏನಿದೆ ಆ ಬದಲಾವಣೆಯ ಪರ್ವಕಾಲದಲ್ಲಿ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನೀವು ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸಿ ರಕ್ಷಾ ಪ್ರಸಾದವನ್ನು ಕೊಡ್ತೀವಿ, ಅದನ್ನು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಕೊಡುವಂತಹ ಅಕ್ಷತೆಯ ಪ್ರಸಾದವನ್ನು ನೀವು ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನು ಮಾಡಿ ನಮಸ್ಕಾರಗಳನ್ನು ಮಾಡ್ತಾ ಹೋಗಬೇಕು. ಇದರಿಂದ ಗುರುಬಲ ಇನ್ನಷ್ಟು ಹೆಚ್ಚಿಗೆಯ ಶನಿಯ ದುಷ್ಟ ಫಲಗಳಿಂದ ಆಚೆ ಬರಬಹುದು. ಯಾರಾದರೂ ದುಷ್ಟ ಫಲಗಳನ್ನು ಅನುಭವಿಸ್ತಾ ಇರೋರು ಆಚೆ ಬರಬಹುದು. ಎಲ್ರಿಗೂ ಪಾಪ ಶನಿಯನ್ನು ದುಷ್ಟ ಫಲಗಳನ್ನೇ ಕೊಡ್ತಾ ಇಲ್ಲ, ಶುಭ ಫಲಗಳನ್ನು ಸಹ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ. ಧೈರ್ಯವಾಗಿದ್ದು ಜೀವನನ ಮುಂದುವರಿಸಿ. ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಸಹ ಬಗೆಹರಿಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಗುರುಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅವ್ರು ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದು ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಎಷ್ಟೋ ಬಾರಿ ನಾವು ಪುಣ್ಯದ ಅರ್ಜನೆಗೋಸ್ಕರ ಏನೇನೋ ಮಾಡ್ತೀವಿ, ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದ ಒಂದು ಜೀವಕ್ಕೆ ಒಂದು ಹನಿ ನೀರು ಕೊಡೋದ್ರಿಂದ ಎಷ್ಟು ಒಳ್ಳೆ ಫಲ ಇದೆ ಗೊತ್ತಾ? ಈ ಬಿರು ಬೇಸಿಗೆ ಕಾಲದಲ್ಲಿ ಅದೆಷ್ಟೋ ಬೀದಿ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾಗ ನಿಮ್ಮ ಮನೆ ಮುಂದೆ ಒಂದು ಬಟ್ಟಲಿನಲ್ಲಿ, ಒಂದು ಪಾತ್ರೆಯಲ್ಲಿ, ಒಂದು ಕುಂಡದಲ್ಲಿ ನೀರಿಟ್ಟಾಗ ಅದು ಎಲ್ಲಿಂದನೂ ಓಡಿ ಬಂದು ಕುಡಿಯುತ್ತೆ. ಅದು ಕುಡಿದು ಸಂತೋಷ ಪಡತ್ತೆ ಗೊತ್ತಾ? ಆ ಆನಂದ ನಿಮಗೆ ಕೋಟಿ ರೂಪಾಯಿ ಇದ್ದರೂ ಸಿಕ್ಕಲ್ಲ. ಈ ಸಣ್ಣ ಸಾಮಾಜಿಕ ಪರಿಹಾರಗಳೇ ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ತಂದುಕೊಡೋದು. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಈ ಒಂದು ತಿಂಗಳು ನೀವು ಮಾಡ್ಕೊಳ್ಬೇಕಾದಂತಹ ಆಧ್ಯಾತ್ಮಿಕ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ಮೀನಾಕ್ಷಿ ಪಂಚರತ್ನಂ ಸ್ತೋತ್ರವನ್ನು ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಪಠಣವನ್ನು ಮಾಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಹೆಚ್ಚಿನ ಶುಭ ಫಲಗಳನ್ನು ನಿಮ್ಮ ಬದುಕಿನಲ್ಲಿ ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ನಿಮ್ಮ ಬದುಕಿನಲ್ಲಿ ಇರುವಂತಹ ಎಲ್ಲ ದುಷ್ಟ ಮತ್ತು ಕ್ರೂರ ಫಲಗಳು ಮಾಯವಾಗಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕುಂಭ ರಾಶಿಯವರ ಇನ್ನಷ್ಟು ಹೆಚ್ಚಿನ ವಿಚಾರಧಾರೆಗಳು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.